ಸರ್ಸು, ಹಾಯ್. ಕಾವೇರಿ, ಏನಾದ್ರೂ ವಿಷಯ ಗೊತ್ತಾಯ್ತಾ? ವಿಷಯ ಬಾರಿನೇ ಇದೆ. ನಿನ್ ಊಹೆ ಕರೆಕ್ಟ್ ಆಗೇ ಇತ್ತು. ನಿನ್ ಭಾವ ದೊಡ್ಡದಾಗೆ ಸ್ಕೆಚ್ ಮಾಡ್ತಿದ್ದಾನೆ. ನಾನು ಹೇಳಿರ್ಲಿಲ್ವಾ ಸರ್ಸು? ದುಷ್ಟ ಬುದ್ಧಿ ಒಂದು. ಸರಿ, ಏನ್ ವಿಷಯ ಅಂತ ಹೇಳು. ಅವನು ಫೇಕ್ ಡಾಕ್ಟರ್. ಅದ್ ಗೊತ್ತು ನನ್ಗೆ. ಆದ್ರೆ ಆದಿ ಆ ಡಾಕ್ಟರ್ನ ಹೇಗ್ ಬಳಸ್ಕೊತಿದ್ದಾನೆ ಅಂತ ಹೇಳು. ಅದ್ನ ಹೇಳಿದ್ರೆ ನಿನಗ್ ಶಾಕ್ ಆಗುತ್ತೆ. ಆ ಮಟ್ಟಕ್ ಪಿತೂರಿ ಮಾಡ್ತಿದ್ದಾನೆ ನಿನ್ ಭಾವ. ಸರ್ಸು, ದಯವಿಟ್ಟು ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಅದೇನು ಅಂತ ಬೇಗ ಹೇಳು. ಆ ಆದಿ ಪೂರ್ಣಿ ಫರ್ಟಿಲಿಟಿನೇ ನಾಶ ಮಾಡಕ್ ಹೊರಟಿದ್ದಾನೆ. ಏನು? ಹೌದು ಕಾವೇರಿ, ಅದಕ್ಕೆ ಪೂರ್ಣಿನ ಆ ನಕಲಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿರೋದು. ಅವನ ಹತ್ರ ಮೆಡಿಸನ್ ಕೊಡ್ಸಿ ಅವಳ ಗರ್ಭಕೋಶನ ಹಾಳು ಮಾಡಿ ಅವಳಿಗೆ ಮಕ್ಕಳೇ ಆಗ್ದಿರೋ ತರ ಮಾಡಕ್ ಹೊರಟಿದ್ದಾನೆ. ಅಂದ್ರೆ ತನ್ನಲ್ಲೇನು ದೋಷ ಇಲ್ಲ ಪೂರ್ಣಿಲೇ ಇರೋದು ಅಂತ ನಂಬಿಸೋದಕ್ಕೆ ಹೊರಟಿದಾನ? ಹಾ, ಅದಕ್ಕೆ ನಮ್ಮಕ್ಕ ಬಲಿಪುಷ ಹೋಗ್ತಿದ್ದಾಳೆ. ಎಕ್ಸಾಕ್ಟ್ಲಿ. ಆ ಫೇಕ್ ಡಾಕ್ಟರ್ ಕುಡ್ದು ಮಾತಾಡಿರೋದನ್ನ ನಾನು ರೆಕಾರ್ಡ್ ಮಾಡಿಸಿದ್ದೀನಿ, ಕೇಳಿಲಿ. ಅವನ ಹೆಸರು ಆದಿತ್ಯ ಅಂತ. ನನ್ನ ಹತ್ರ ಔಷಧಿ ತಗೊಂಡ್ರೆ ಮಕ್ಕಳಾಗುತ್ತೆ ಅಂತ ನಂಬಿಸಿ ಸಂತಾನ ಶಕ್ತಿನ ನಾಶ ಮಾಡಕ್ ಹೊರಟಿದ್ದಾನೆ. ಪಾಪ ಅವನ ಹೆಂಡತಿಗೆ ಏನು ಗೊತ್ತಿಲ್ಲ, ನನಗ್ ಮಕ್ಳು ಹಾಗೆ ಆಗುತ್ತೆ ಅಂತ ನಂಬ್ಕೊಂಡಿದ್ದಾಳೆ. ಇದನ್ನ ಇಟ್ಕೊಂಡು ಆ ಆದಿ ಬಣ್ಣನ ಎಲ್ರ ಮುಂದೆ ಬಯಲ್ ಮಾಡ್ಬೋದು ನೀನು. ಇಲ್ಲ ಸರ್ಸು, ಇದೊಂದೇ ಸಾಕ್ಷಿ ಸಾಕಾಗಲ್ಲ. ಏನೋ ಒಂದು ಹೇಳಿ ಎಲ್ಲರನ್ನೂ ನಂಬಿಸಿ ಅವನಿದ್ರೆ ನಾನು ಬಚಾವಾಗ್ಬಿಡ್ತಾನೆ. ಇಂಥ ದೊಡ್ಡ ಕ್ರಿಮಿನಲ್ ಅವನು. ಇದ್ರ ಬದಲು ಬೇರೆ ಏನಾದ್ರೂ ಮಾಡ್ಬೇಕು. ಸರ್ಸು, ನಾನು ಅವನ ರೆಡ್ ಹ್ಯಾಂಡಾಗಿ ಹಿಡಿತೀನಿ. ಅವನ್ ತಪ್ಪಿಸ್ಕೊಳಕ್ ಅವಕಾಶನೇ ಇರಬಾರ್ದು. ಆ ಥರ ಮಾಡ್ತೀನಿ. ಒಂದ್ಸಲ ಬಳಿ ಕದ್ದು ಸಿಕ್ಕಾಕೊಂಡಾಗ ಅವನಿಗೆ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಮಾಡಿದ್ದೆ. ಮತ್ತೆ ಇಂಥ ತಪ್ಪು ಮಾಡಲ್ಲ, ನಮ್ಮ ಪೂರ್ಣಿನ ಚೆನ್ನಾಗಿ ನೋಡ್ಕೋತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ಇವನ್ ತೀರಾ ಬಂಡ. ನಮ್ಮ ಫ್ಯಾಮಿಲಿನ ಸರ್ವನಾಶ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಇವನ್ ಹುಚ್ಚಾಟನ ನೋಡಿ ನೋಡಿ ನನಗೂ ಸಾಕಾಗೋಗಿದೆ ಸರ್ಸು. ಆದ್ರೆ ಈ ಸಲ ಅಂತೂ ನಾನು ಅವನ್ಗೆ ಸರಿಯಾದ ಪಾಠ ಕಲಿಸ್ತೀನಿ. ನೋಡ್ತಿರು. ನೀನ್ ಹೇಳಿದ್ದು ಸರಿಯಾಗೇ ಇದೆ. ಅವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಆ ಫೇಕ್ ಡಾಕ್ಟರ್ನ ಟ್ಯಾಕಲ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಓಕೆ, ಬಾವಾ. ಏನು ಪ್ರೀತಮ್, ಏನು ಯೋಚನೆ ಮಾಡ್ತಿದ್ಯಾ? ಇನ್ನೇನಿರುತ್ತೆ ಬಾವಾ, ತಲೆ ತುಂಬ ಬರೀ ಎಲೆಕ್ಷನ್ನೇ ತುಂಬಿಕೊಂಡಿದೆ. ಯಾವ ಥರ ಕ್ಯಾಂಪೇನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪ್ರೀತು, ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಹೇಳಿ ಬಾವಾ, ನೀವು ನಮ್ಮ ಫ್ಯಾಮಿಲಿ ವೆಲ್ ವಿಷರು. ನೀವು ಹೇಳೋದ್ರಲ್ಲಿ ತಪ್ಪು ತಿಳ್ಕೊಳ್ಳೋದೇನಿದೆ? ನೋಡು, ಈ ಎಲೆಕ್ಷನ್ಗೆ ನೀನು ಕಂಟೆಸ್ಟ್ ಮಾಡೋದನ್ನ ಇನ್ನೂ ಒಂದು ಸಲ ಯೋಚನೆ ಮಾಡು. ಯಾಕಂದರೆ ನೀನು ಗೆಲ್ತೀಯ ಅನ್ನೋದೇ ಡೌಟ್ ಇದೆ. ಯಾಕೆ ಬಾವಾ? ನಿಂಗೆ ಆಪೋಸಿಟ್ ನಿಂತಿದ್ದಾರಲ್ಲ ಕಂಟೆಸ್ಟೆಂಟ್, ಅವ್ರ ಹೆಸರು ರಾಜಲಕ್ಷ್ಮಿ ಅಂತ. ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಈಗಾಗಲೇ ಅವ್ರ ಪರವಾಗಿ ಸಿಂಪತಿ ಕ್ರಿಯೇಟ್ ಆಗಿದೆ. ಯಾಕಂದರೆ ಅವಳ ಗಂಡ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾನೆ. ಅವ್ರು ಒಂದ್ಸಲಿನೂ ಮಾವನ ವಿರುದ್ಧ ಗೆದ್ದಿದ್ದಿಲ್ಲ. ಈಗ ಖಂಡಿತವಾಗ್ಲೂ
ಈ ಸಿಂಪತಿ ವರ್ಕೌಟ್ ಆಗುತ್ತೆ. ಓ ಹೌದಾ? ಅದು ಅಲ್ಲದೆ ಲೇಡಿ ಕ್ಯಾಂಡಿಡೇಟ್ ಅನ್ನೋ ಪ್ರಿವಿಲೇಜ್ ಕೂಡ ಅವಳಿಗಿದೆ. ನೀನು ಗೆಲ್ಲೋ ಚಾನ್ಸ್ ತುಂಬ ಕಮ್ಮಿ ಇದೆ ಪ್ರೀತು. ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ನೊಂದು ಸಲ ಯೋಚನೆ ಮಾಡು. ನಿಜ ಹೇಳಬೇಕು ಅಂದರೆ ನನಗೂ ಎಲೆಕ್ಷನ್ ಎಲ್ಲ ಇಷ್ಟನೇ ಇಲ್ಲ. ನಾನು ನಿಲ್ಲಲ್ಲ ಅಂತ ರಿಜೆಕ್ಟ್ ಮಾಡಿದ್ದು ನಿಮಗೂ ಗೊತ್ತಲ್ಲ ಬಾವಾ. ಆದರೆ ಎಲ್ಲರೂ ಸೇರಿ ಫೋರ್ಸ್ ಮಾಡಿದ್ರು. ಹೌದು ಪ್ರೀತು, ಆ್ಯಕ್ಚುಲಿ ನನ್ನ ಮನಸ್ಸಿನಲ್ಲೂ ನೀನು ಎಲೆಕ್ಷನ್ಗೆ ನಿಲ್ಲಬಾರ್ದು ಅಂತಲೇ ಇತ್ತು. ಆದರೆ ಮನೆಯವರೆಲ್ಲ ನಿಂಗೆ ಸಪೋರ್ಟ್ ಮಾಡಿದಾಗ ನಾನು ಯಾಕೆ ಮಧ್ಯದಲ್ಲಿ ಬಾಯಿ ಹಾಕ್ಲಿ ಅಂತ ಸುಮ್ಮನೆ ಇದ್ದೆ. ನೀನು ಮನೆಯವ್ರ ಮಾತನ್ನು ಕೇಳಿ ಬಲವಂತವಾಗಿ ಒಪ್ಕೋಬಾರ್ದಿತ್ತು. ಸಮಸ್ಯೆ ಹೆಂಗೆ ಗೊತ್ತಾ, ಇಷ್ಟು ದಿನ ಇದನ್ನೆಲ್ಲ ನಿಮ್ಮ ಡ್ಯಾಡಿನೇ ನೋಡ್ಕೋತಾ ಇದ್ರು. ಅದಕ್ಕೆ ಮನೆಯವ್ರಿಗೆ ಹೊರಗಿನ ಪ್ರಪಂಚದ ಕಲ್ಪನೆನೇ ಇಲ್ಲ. ಇವರೆಲ್ಲ ನಿನ್ನ ಎಮೋಷ್ನಲ್ ಗ್ರೌಂಡ್ಸ್ ಮೇಲೆ ನಿಲ್ಲಿಸಿದಾರಷ್ಟೇ. ಅದೆಲ್ಲ ಇರಲಿ, ಕಾತಿ ಒಬ್ಳು ಕ್ರಿಮಿನಲ್ ಲಾಯರ್ ಆಗಿ ಕೂಡ ಈ ರೀತಿ ಯೋಚನೆ ಮಾಡ್ತಿದ್ದಾಳಲ್ಲ, ಅದು ನಂಗೆ ಅರ್ಥನೇ ಆಗ್ತಿಲ್ಲ. ಅವಳು ಅಷ್ಟೇ ಬರೀ ಎಮೋಷ್ನಲ್ ರೀತಿಲೇ ಯೋಚನೆ ಮಾಡ್ತಿದ್ದಾಳೆ. ಹಾಗೆಲ್ಲ ಏನಿಲ್ಲ ಬಾವಾ. ಅಕ್ಕ ಕೂಡ ಯೋಚನೆ ಮಾಡಿನೇ ಎಲ್ಲರ ಜೊತೆ ಡಿಸ್ಕಸ್ ಮಾಡಿರ್ತಾಳೆ. ಹೌದು ಪ್ರೀತು, ಯೋಚನೆ ಮಾಡಿದ್ಲು. ಅದಕ್ಕೆ ಕಡೆಗೆ ಇಂಥ ವರ್ಸ್ಟ್ ಡಿಸಿಷನ್ಗೆ ಬಂದ್ಲು. ಮಾವನ ವಿಷಯದಲ್ಲೂ ಹೀಗೆ ಮಾಡಿದ್ಲು. ಯಾರೋ ಹೊರಗಿನ ಡಾಕ್ಟ್ರಿಗೆ ಪ್ರಯೋಗ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಲು. ಎರಡೂ ಕೂಡ ತುಂಬ ಇಂಪಾರ್ಟೆಂಟ್ ಡಿಸಿಷನ್ಸ್. ಆದರೆ ಅದನ್ನೆಲ್ಲ ಔಟ್ ಆಫ್ ವೇಯಲ್ಲೇ ಥಿಂಕ್ ಮಾಡಿದ್ಲು. ಅಕ್ಕ ಏನೋ ಯೋಚನೆ ಮಾಡೇ ಇರ್ತಾಳೆ ಬಾವಾ. ಸುಮ್ಮನೆ ಎಲ್ಲ ಡಿಸಿಷನ್ಗೆ ಬರಲ್ಲ. ಅದು ಅಲ್ಲದೆ ಅತ್ತಿಗೆ ಫಾದರ್ ಕೂಡ ನನ್ನ ಹೆಸರು ಸಜೆಸ್ಟ್ ಮಾಡಿದ್ರಲ್ಲ, ಅದಕ್ಕೋಸ್ಕರ ಅಕ್ಕಂಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂದಿರುತ್ತೆ. ಪ್ರೀತು, ಸುರೇಂದ್ರನಾಥ್ ಒಳ್ಳೆ ಬಿಸ್ನೆಸ್ ಮ್ಯಾನ್, ಈಸ್ ವೆರಿ ಕ್ಲವರ್. ಅವ್ರನ್ನ ಯಾವುದೇ ಕಾರಣಕ್ಕೂ ನಂಬೋದಕ್ಕಾಗಲ್ಲ. ಅವ್ರ ಮಗಳನ್ನ ಪ್ರಮೋಟ್ ಮಾಡೋದಕ್ಕೆ ನಿನ್ನ ಮತ್ತು ನಮ್ಮ ಫ್ಯಾಮಿಲಿನ ಬಲಿ ಕೊಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಪ್ರೀತು, ಒಂದ್ಸಲ ಸರಿಯಾಗಿ ಯೋಚನೆ ಮಾಡು. ಅವ್ರು ಯಾಕೆ ನಿನ್ನ ಹೆಸರನ್ನ ಸಜೆಸ್ಟ್ ಮಾಡಿದ್ರು ಅಂತ. ಹಾಗಂತೀರಾ? ಇದ್ರ ಹಿಂದೆ ಇಷ್ಟೆಲ್ಲ ಗಿಮಿಕ್ ಇದೆಯಾ? ಹೌದು ಪ್ರೀತು, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಒಂದು ಎಲೆಕ್ಷನ್ ಅಂದರೆ ಸುಮ್ಮನೆನಾ? ತುಂಬ ಫೌಲ್ ಗೇಮ್ಸ್ ಇರುತ್ತೆ. ಬಿಸ್ನೆಸ್ಸು, ಅಧಿಕಾರ,